ಡಿಯರ್ ಸ್ಟೂಡೆಂಟ್ಸ್ ನಮಸ್ತೆ. ಸೊ ಇವತ್ತು ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಅ ಪಾರ್ಟ್ನರ್ನಲ್ಲಿ P&L ಅಪ್ರಾಪ್ರಿಯೇಷನ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಹಿಯರ್ ಫಸ್ಟ್ ಯು ನೀಡ್ ಟು ರೀಡ್ ದ ಕ್ವೆಶ್ಚನ್ನ ಕರೆಕ್ಟಾಗಿ ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ P&L ಅಪ್ರಾಪ್ರಿಯೇಷನ್ ಪ್ರಿಪೇರ್ ಮಾಡ್ಬೋದು. ನಾರ್ಮಲ್ P&L ಅಪ್ರಾಪ್ರಿಯೇಷನ್ನ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆಲ್ರೆಡಿ ಪ್ರಾಫಿಟ್ ಕೊಟ್ಟಿರ್ತಾರೆ, ಅದರಿಂದ ಪಾರ್ಟ್ನರ್ಸ್ಗೆ ಶೇರ್ ಮಾಡ್ತೀರಾ. ಹೇಗೆ ಶೇರ್ ಮಾಡ್ತೀರಾ ಅನ್ನೋದೇ ಇಲ್ಲಿ ಇರೋದು. ಸೊ ಫಸ್ಟ್ ಕ್ವೆಶ್ಚನ್ನ ಓದ್ಕೊಳ್ಳಿ. ಸಚಿನ್ ಆ್ಯಂಡ್ ರಾಹುಲ್ ವರ್ ಪಾರ್ಟ್ನರ್ಸ್ ಇನ್ ಅ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಸೊ ಇಲ್ಲಿ 3:2ನಲ್ಲಿ ಅವರು ಪ್ರಾಫಿಟ್ನ ಶೇರ್ ಮಾಡ್ತಿದ್ದಾರೆ. ಯಾರು? ಸಚಿನ್ ಆ್ಯಂಡ್ ರಾಹುಲ್. ದೇ ಅಡ್ಮಿಟ್ ಧೋನಿ ಫಾರ್ 1/6 ಶೇರ್ ಇನ್ ದ ಪ್ರಾಫಿಟ್ ಆ್ಯಂಡ್ ಗ್ಯಾರಂಟೀಡ್ ದ್ಯಾಟ್ ಹಿಸ್ ಶೇರ್ ಆಫ್ ಪ್ರಾಫಿಟ್ ವಿಲ್ ನಾಟ್ ಬಿ ಲೆಸ್ ದ್ಯಾನ್ ₹25,000. ಸೊ ಸಚಿನ್ ಮತ್ತು ರಾಹುಲ್ ಏನು ಮಾಡ್ತಿದ್ದಾರೆ, ಧೋನಿನ ಅಡ್ಮಿಟ್ ಮಾಡ್ಕೊತಿದ್ದಾರೆ. ಅಡ್ಮಿಟ್ ಮಾಡಿಕೊಂಡು ಅವನಿಗೆ 1/6 ಶೇರ್ನ ಕೊಡ್ತಾ ಇದ್ದಾರೆ. ಕೊಟ್ಬಿಟ್ಟು ಏನು ಪ್ರಾಮಿಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಫರ್ಮ್ಗೆ ಪ್ರಾಫಿಟ್ ಬರಲಿ ಲಾಸ್ ಬರಲಿ, ಧೋನಿಗೆ ಎಷ್ಟು ಸಿಗುತ್ತೆ ಅಂತ ಹೇಳಿಬಿಟ್ಟು 25,000 ಸಿಗುತ್ತೆ ಅಂತ ಹೇಳಿಬಿಟ್ಟು ಗ್ಯಾರಂಟಿ ಕೊಡ್ತಿದ್ದಾರೆ. ಟೋಟಲ್ ಪ್ರಾಫಿಟ್ ಆಫ್ ದ ಫರ್ಮ್ ವರ್ ₹90,000. Calculate share of profit for each partner when the guarantee is given by the firm. So ಇದು ತುಂಬಾ ಇಂಪಾರ್ಟೆಂಟ್. ದಿಸ್ ಒನ್ is very important because ಇಲ್ಲಿ firm is given guarantee. ನಾರ್ಮಲ್ ಆಗಿ ಪ್ರಾಬ್ಲಮ್ಸ್ನಲ್ಲಿ ಫರ್ಮ್ ಗ್ಯಾರಂಟಿ ಕೊಡುತ್ತೆ, ಇಲ್ಲ ಅಂದರೆ ಯಾವುದಾದ್ರೂ ಪಾರ್ಟ್ನರ್ ಗ್ಯಾರಂಟಿ ಕೊಡ್ಬೋದು, ಇಲ್ಲ ಎರಡೂ ಪಾರ್ಟ್ನರ್ ಇಬ್ಬರೂ ಕೂಡ ಗ್ಯಾರಂಟಿ ಕೊಡ್ಬೋದು. ಇಂಥ ಕೇಸಸ್ನಲ್ಲಿ ಹೇಗೆ ವರ್ಕೌಟ್ ಮಾಡೋದು ಅಂತ ಹೇಳಿಬಿಟ್ಟು ಇಲ್ಲಿ ಏನು ಕೊಟ್ಟಿದ್ದಾರೆ, ಫರ್ಮ್ ಕೊಟ್ಟಿದ್ದಾರೆ, ಫರ್ಮ್ ಗ್ಯಾರಂಟಿ ಕೊಟ್ಟಿದೆ ಅಂತ ಹೇಳಿದ್ರೆ ಅದರ ಅರ್ಥ ಸಚಿನ್ ಆ್ಯಂಡ್ ರಾಹುಲ್ಲೇ ಅದನ್ನು ಬೇರ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ನೀವು ನಾರ್ಮಲ್ P&L ಅಪ್ರಾಪ್ರಿಯೇಷನಲ್ಲಿ ಬರೆಯೋ ಹಾಗೆಯೇ ಫಸ್ಟ್ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಪ್ರಾಫಿಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿಬಿಟ್ಟು ಬರೀತೀರಾ ಇಲ್ಲಿ. ಸೊ ಎಷ್ಟಿದೆ ಇಲ್ಲಿ? 90,000 ಕೊಟ್ಟಿದ್ದಾರೆ. ಸೊ ಈ 90,000 ರೂಪೀಸ್ ಪ್ರಾಫಿಟ್ ಇದೆ. ಇದನ್ನು ಈಗ ಶೇರ್ ಮಾಡಬೇಕು. ಶೇರ್ ಮಾಡಿದಾಗ ಹೊಸ ಪಾರ್ಟ್ನರ್ಗೆ ಎಷ್ಟು ಸಿಗಬೇಕು? 25,000 ಸಿಗಲೇಬೇಕು. ಸೊ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದನ್ನು ಯಾರು ಕೊಡ್ತಾರೆ, ಹೇಗೆ ಕೊಡ್ತಾರೆ ಅನ್ನೋದೇ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋದು. ಸೊ ಫಸ್ಟ್ ಯಾರಿದ್ದಾರೆ? ಸಚಿನ್ ಇದ್ದಾನೆ. ಸೊ ಇಲ್ಲಿ ಸಚಿನ್ಗೆ ನೀವು ಶೇರ್ ಮಾಡ್ತೀರಾ ಪ್ರಾಫಿಟ್ನ. ಸೊ ಫಸ್ಟ್ ಏನು ಬರೀತೀರಾ ಅಂತ ಹೇಳಿದ್ರೆ ದ ಸೇಮ್ ಥಿಂಗ್, ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು, ನಾರ್ಮಲ್ ಆಗಿ ಬರೆಯೋ ಹಾಗೆಯೇ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ಯಾರಿಗೆ? ಫಸ್ಟ್ ಸಚಿನ್ಗೆ ಶೇರ್ ಮಾಡ್ತೀರಾ. ಸಚಿನ್. ನೆಕ್ಸ್ಟ್ ಯಾರಿಗೆ ಕೊಡ್ತೀರಾ ನೀವು? ರಾಹುಲ್ಗೆ ಕೊಡ್ತೀರಾ. ನೆಕ್ಸ್ಟ್ ಯಾರಿಗೆ ಕೊಡಬೇಕು? ಹೊಸ ಪಾರ್ಟ್ನರ್ ಯಾರು? ಧೋನಿ. ಈಗ ಇಲ್ಲಿ 90,000 ಇರೋದ್ರಿಂದ ಎರಡೂ ಕಡೆ ನೀವೇನು ಮಾಡಬೇಕು? 90,000 ಬರ್ತಿಡ್ಕೋಬೇಕು. ಇದಾದಮೇಲೆ ಈಗ ಸಚಿನ್, ಇಲ್ಲಿ ರೇಷಿಯೋ ಕೊಟ್ಟಿದ್ದಾರೆ. ರೇಷಿಯೋ ಕೊಟ್ಟಿರೋದು ಯಾರ್ದು? ಸಚಿನ್ ಮತ್ತು ರಾಹುಲ್ದು ಮಾತ್ರ. ಆದರೆ ಶೇರ್ ಧೋನಿಗೆ ಎಷ್ಟು ಶೇರ್ ಸಿಗ್ತಾ ಇದೆ? 1/6 ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡಿ 3:2 ಯಾರ್ದು? ಸಚಿನ್ ಮತ್ತು ರಾಹುಲ್ದು ರೇಷಿಯೋ. 1/6 ಯಾರ್ದು? ಧೋನಿದು. ಸೊ ಇಲ್ಲಿ ಏನು ಮಾಡ್ತೀವಿ, ನ್ಯೂ ರೇಷಿಯೋ ಅಂತ ಹೇಳಿ ನಾವು 3:2:1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ 3 is ಸಚಿನ್, 2 ಆಫ್ ಶೇರ್ ಗಿವನ್ ಟು ರಾಹುಲ್, 1/6 is given to ಧೋನಿ ಅಂತ ಹೇಳಿಬಿಟ್ಟು. ಸೊ ಈಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಈ 90,000ನ ಶೇರ್ ಮಾಡ್ತೀರಾ ಸಚಿನ್ಗೆ ಅವನ ರೇಷಿಯೋದಲ್ಲಿ. ಸೊ 3/6 ಮಾಡಿದಾಗ ಸಚಿನ್ಗೆ ಎಷ್ಟು ಸಿಗುತ್ತೆ? 45,000 ಸಿಗುತ್ತೆ. ಆ್ಯಂಡ್ ರಾಹುಲ್ಗೂ ಕೂಡ ಅದೇ ಥರ ಶೇರ್ ಮಾಡ್ತೀರಾ. 90,000 ಇಂಟು 2/6. ಸೊ ಅವನಿಗೆ ಎಷ್ಟು ಸಿಗುತ್ತೆ? 30,000 ಸಿಗುತ್ತೆ. ನೆಕ್ಸ್ಟ್ ಧೋನಿಗೂ ಕೂಡ ಶೇರ್ ಮಾಡ್ತೀರಾ 1/6. ಸೊ 90,000 ಇಂಟು 1/6. ಸೊ 15,000 ಧೋನಿಗೆ ಸಿಗುತ್ತೆ.
ಆದರೆ ಧೋನಿಗೆ ಎಷ್ಟು ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿ ಮಾಡಿದ್ದಾರೆ ಇವರಿಬ್ಬರು, ಅಂದರೆ ಫರ್ಮ್ ಎಷ್ಟು ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿ ಮಾಡಿದ್ದಾರೆ, 25,000 ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿ ಮಾಡಿದ್ದಾರೆ. ಸೊ ಔಟರ್ ಕಾಲಮಲ್ಲಿ 25,000 ಬರೆದ್ಬಿಡಿ. 25,000 ಧೋನಿಗೆ ಸಿಗಬೇಕು, ಆದರೆ ಧೋನಿಗೆ ಸಿಗ್ತಾ ಇರೋದು ಬರೀ 15,000 ಅಂತ ಹೇಳಿದ್ರೆ ಇನ್ನೆಷ್ಟು ಧೋನಿಗೆ ಸಿಗಬೇಕು? 10,000 ಸಿಗಬೇಕು. 10,000ನ ಯಾರು ಬೇರ್ ಮಾಡ್ತಾರೆ? ಫರ್ಮ್ ಬೇರ್ ಮಾಡುತ್ತೆ. ಫರ್ಮ್ ಅಂತ ಹೇಳಿದರೆ ಯಾರು? ಸಚಿನ್, ಅಂದರೆ ಸಚಿನ್ ಆ್ಯಂಡ್ ರಾಹುಲ್. ಸೊ ಇವರು ಯಾವ ರೇಷಿಯೋದಲ್ಲಿ ಬೇರ್ ಮಾಡ್ತಾರೆ? ಸಮ್ಟೈಮ್ಸ್ ಇಟ್ ವಿಲ್ ಬಿ ಗಿವನ್ ಇನ್ ದ ಪ್ರಾಬ್ಲಮ್ ಇಟ್ ಸೆಲ್ಫ್ ಈಕ್ವಲ್ ರೇಷಿಯೋ ಅಂತ ಹೇಳಿ ಕೊಟ್ಟಿರ್ತಾರೆ. ಈಕ್ವಲ್ ರೇಷಿಯೋ ಅಂದರೆ ಆ 10,000ನ ಸಚಿನ್ ಮತ್ತು ರಾಹುಲ್ ಈಕ್ವಲ್ ಆಗಿ ಶೇರ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಕೊಡ್ತಿದ್ದಾರೆ ಅಂತ ಹೇಳಿ. ಆದರೆ ಇಲ್ಲಿ ಈಕ್ವಲ್ ಏನು ಕೊಟ್ಟಿಲ್ಲ, ಫರ್ಮ್ ಬೇರ್ ಮಾಡ್ತಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಓಲ್ಡ್ ರೇಷಿಯೋ ಏನಿದೆಯೋ ಅದರಲ್ಲಿ ಶೇರ್ ಮಾಡ್ತೀರಾ. ಸೊ ಇಲ್ಲಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಲೆಸ್ ಅಂತ ಹೇಳಿ ಬರೀತೀರಾ. ಡಿಫಿಷಿಯನ್ಸಿ ಇಲ್ಲಿ ಏನು ಬರೀತೀರಾ ಅಂದರೆ ಮೈನಸ್ ಶೇರ್ ಇನ್ ಡಿಫಿಷಿಯನ್ಸಿ ಅಂತ ಹೇಳಿ ಬರೀತೀರಾ. ಬರೆದ್ಬಿಟ್ಟು ಇವರಿಗೆ ಎಷ್ಟು ಸಿಗಬೇಕು? 10,000 ಸಿಗಬೇಕು. ಯಾರಿಗೆ? ಧೋನಿಗೆ. ಸೊ ಧೋನಿಗೆ 10,000 ಸಿಗಬೇಕು ಅಂತ ಹೇಳಿದ್ರೆ ಸಚಿನ್ ಸ್ವಲ್ಪ ಕೊಡಬೇಕು, ಅದೇ ಥರ ರಾಹುಲ್ಗೆ ಸ್ವಲ್ಪ ಕೊಡಬೇಕು. ಸೊ ಆ ಡಿಫಿಷಿಯನ್ಸಿನ ಬೇರ್ ಮಾಡೋದು ಯಾರು? ಸಚಿನ್ ಮತ್ತು ರಾಹುಲ್. ಸೊ ಇರೋದೆಷ್ಟು ಡಿಫಿಷಿಯನ್ಸಿ? 10,000. 10,000ನ ಓಲ್ಡ್ ರೇಷಿಯೋನಲ್ಲಿ ಏನು ಮಾಡ್ತಾರೆ? ಬೇರ್ ಮಾಡ್ತಾರೆ. ದಟ್ ಮೀನ್ಸ್ 3/5 ಅಂತ ಹೇಳಿಬಿಟ್ಟು. ಸೊ 3/5 ಆಫ್ 10,000 ಈಸ್ 6,000. ಸೊ ದಟ್ ಮೀನ್ಸ್ 6,000 ರುಪೀಸ್ನ ಸಚಿನ್ ಬೇರ್ ಮಾಡಬೇಕು. ಸಚಿನ್ ಯಾರಿಗೆ ಕೊಡಬೇಕು? ಧೋನಿಗೆ ಕೊಡಬೇಕು ಅಂತ ಹೇಳಿ. ಸೊ 45,000 ಮೈನಸ್ 6,000 ಅಂತ ಹೇಳಿದ್ರೆ 39,000 ಸಚಿನ್ಗೆ ಸಿಗುತ್ತಷ್ಟೆ. ಈಗ ರಾಹುಲ್ ಕೂಡ ಸ್ವಲ್ಪನ ಯಾರಿಗೆ? ಧೋನಿಗೆ ಕೊಡಬೇಕು ಅಲ್ವಾ. ಸೊ ಇಯರ್ ಆಲ್ಸೋ ಶೇರ್ ಇನ್ ಡಿಫಿಷಿಯನ್ಸಿ ಅಂತ ಹೇಳಿ ಬರೀತೀರಾ. ಡಿಫಿಷಿಯನ್ಸಿ ಅಂತ ಹೇಳಿ ಬರೆದ ಮೇಲೆ ಈ 10,000 ತಾನೇ ಡಿಫಿಷಿಯನ್ಸಿ ಇರೋದು. 10,000 ಇಂಟು ರಾಹುಲ್ನ ರೇಷಿಯೋ ಎಷ್ಟು? 2/5. ಸೊ 2/5 ಮಾಡಿದ್ರೆ ಎಷ್ಟು ಬರುತ್ತೆ? 4,000 ರುಪೀಸ್ ಬರುತ್ತೆ. ದ್ಯಾಟ್ ಮೀನ್ಸ್ ರಾಹುಲ್ ಎಷ್ಟು ಕೊಡ್ತಿದ್ದಾನೆ ಧೋನಿಗೆ? 4,000 ರುಪೀಸ್. ಅದನ್ನು ರಾಹುಲ್ನ ಅಮೌಂಟ್ನಿಂದ ಮೈನಸ್ ಮಾಡಿದ್ರೆ ರಾಹುಲ್ಗೆ ಸಿಗೋದೆಷ್ಟು? ಬರೀ 26,000 ಅಂತ. ಈಗ ಡಿಫಿಷಿಯನ್ಸಿನ ಇಲ್ಲಿ ಮೈನಸ್ ಮಾಡಿದ್ದೀರಾ, ಅದರ ಅರ್ಥ ಸಚಿನ್ ಕೊಡ್ತಿದ್ದಾನೆ ಆ್ಯಂಡ್ ರಾಹುಲ್ ಕೊಡ್ತಿದ್ದಾನೆ ಅಂತ. ಧೋನಿ ಏನು ಮಾಡ್ತಿದ್ದಾನೆ ಹಾಗಾದರೆ? ಧೋನಿ ರಿಸೀವ್ ಮಾಡ್ಕೊತಿದ್ದಾನೆ. ಸೊ ಇಲ್ಲಿ ಏನು ಬರೀತೀರಾ? ರಿಸೀವ್ಡ್ ಡಿಫಿಷಿಯನ್ಸಿ ಅಂತ ಹೇಳಿ ಬರೀತೀರಾ. ರಿಸೀವ್ಡ್ ಡಿಫಿಷಿಯನ್ಸಿ ಫ್ರಮ್ ಯಾರು? ಫ್ರಮ್ ಸಚಿನ್ ಎಷ್ಟು ತಗೋತಿದ್ದಾನೆ? ಅವನು 6,000 ತಗೋತಿದ್ದಾನೆ ಧೋನಿ ಅಲ್ವಾ. ಅದೇ ಥರ ರಿಸೀವ್ಡ್ ಡಿಫಿಷಿಯನ್ಸಿ ಫ್ರಮ್ ಯಾರ ಕೈಯಿಂದ? ರಾಹುಲ್ ಕೈಯಿಂದ ಎಷ್ಟು ಸಿಗ್ತಾ ಇದೆ? 4,000. ಸೊ ಟೋಟಲ್ ಆಗಿ ಎಷ್ಟಾಯ್ತು ಈಗ? 15,000 ಪ್ಲಸ್ 10,000 25,000. ಅವರು ಗ್ಯಾರಂಟಿ ಮಾಡಿರೋದು ಕೂಡ ಎಷ್ಟು? ಧೋನಿಗೆ ಸಿಗುತ್ತೆ ಅಂತ ಹೇಳಿ 25,000 ಇಲ್ಲಿ ಸಿಕ್ಕಿದೆ ಅಲ್ವಾ. ಇಷ್ಟೇ ಇರೋದು ಪ್ರಾಬ್ಲಮ್ಮು.